ಹಲೋ ಎಲ್ರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಇವತ್ತು ಮಳೆಯ ಕಾರಣದಿಂದ ಜಿಂಬಾಬ್ವೆ ಮ್ಯಾಚ್ ರದ್ದಾಗಿದೆ. ಸೊ ಹಾಗಾಗಿ 1 ಪಾಯಿಂಟ್ ಐರ್ಲೆಂಡ್ ಮತ್ತು ಜಿಂಬಾಬ್ವೆ ಎರಡು ತಂಡಕ್ಕೂ ಕೂಡ ಬಂದಿದೆ. ಸೊ ಇದರೊಂದಿಗೆ ಕ್ವಾಲಿಫೈ ಆಗ್ತಾರೆ ಜಿಂಬಾಬ್ವೆ ತಂಡ 5 ಪಾಯಿಂಟ್ನೊಂದಿಗೆ. ಆಸ್ಟ್ರೇಲಿಯಾ ಎಲಿಮಿನೇಟ್ ಆಗ್ತಾರೆ. ಸೊ ಹಾಗಾಗಿ ಒಂದು ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ಕಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ಗಳು ತುಂಬಾ ಆಗ್ತಾಯಿದೆ. ಸೊ ಸೂಪರ್ 8ಗೆ ಯಾವ್ಯಾವ ತಂಡಗಳು ಅರ್ಹತೆಯನ್ನು ಪಡೆದುಕೊಂಡಿದೆ, ಹಾಗೆಯೇ ಭಾರತ ಇರುವ ಗ್ರೂಪ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾ ಇದೆ ಈ ವರ್ಲ್ಡ್ ಕಪ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ 4 ಗ್ರೂಪ್ನ ಪಾಯಿಂಟ್ಸ್ ಟೇಬಲ್ನ ತಗೋದಾದರೆ, ಗ್ರೂಪ್ ಎನಲ್ಲಿ ಇಂಡಿಯಾ 3ಕ್ಕೆ 3 ವಿನ್ ಆಗೋ ಮುಖಾಂತರ ಕ್ವಾಲಿಫೈ ಆಗಿದ್ದಾರೆ. ಸೊ 6 ಪಾಯಿಂಟ್ಸ್ನೊಂದಿಗೆ. ಇನ್ನು ನೆದರ್ಲ್ಯಾಂಡ್ ಮತ್ತು ನಮೀಬಿಯಾ ಆಲ್ಮೋಸ್ಟ್ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ಗ್ರೂಪ್ನಲ್ಲಿ. ಪಾಕ್ ಮತ್ತು USA ಎರಡು ತಂಡಕ್ಕೆ ಚಾನ್ಸ್ ಇರೋದು. ಮೋಸ್ಟ್ ಪ್ರಾಬಬ್ಲಿ ಪಾಕ್ ವರ್ಸಸ್ ನಮೀಬಿಯಾ ಮ್ಯಾಚ್ನಲ್ಲಿ ನಮೀಬಿಯಾ ಏನಾದರೂ ವಿನ್ ಆದರೆ USA ಕ್ವಾಲಿಫೈ ಆಗ್ತಾರೆ, ಇಲ್ಲಾಂದರೆ ಪಾಕ್ ಕ್ವಾಲಿಫೈ ಆಗ್ತಾರೆ. ನೆದರ್ಲ್ಯಾಂಡ್ ವಿನ್ ಆಗಬೇಕು ಅಂತ ಹೇಳಿದ್ರೆ ಇಂಡಿಯಾ ವಿರುದ್ಧ ವಿನ್ ಆಗಬೇಕಾಗುತ್ತೆ, ಹಾಗೆಯೇ ದೊಡ್ಡ ಮಾರ್ಜಿನಿಂದ ವಿನ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಅವ್ರು ಔಟ್ ಅಂತಲೇ ಹೇಳ್ಬೋದು. ಸೊ ಪಾಕ್ ಏನಾದರೂ ಸೋತೋದ್ರೆ USA ಕ್ವಾಲಿಫೈ ಆಗ್ತಾರೆ ಈ ಗ್ರೂಪ್ನಲ್ಲಿ. ಇನ್ನು ಗ್ರೂಪ್ ಬಿ ಎರಡು ತಂಡ ಕೂಡ ಕ್ವಾಲಿಫೈ ಆಗಿದೆ. ಶ್ರೀಲಂಕಾ 3ಕ್ಕೆ 3 ವಿನ್ ಆಗೋ ಮುಖಾಂತರ ಕ್ವಾಲಿಫೈ ಆಗಿದ್ದಾರೆ. ಜಿಂಬಾಬ್ವೆ 3ರಲ್ಲಿ 2 ವಿನ್ ಆಗೋ ಮುಖಾಂತರ ಇವತ್ತು ನೋ ರಿಸಲ್ಟ್ ಆಗಿದೆ ಪಂದ್ಯ ಐರ್ಲೆಂಡ್ ವಿರುದ್ಧ. ಸೊ ಅದರೊಂದಿಗೆ ಕ್ವಾಲಿಫೈ ಆಗಿದ್ದಾರೆ ಅವರು ಕೂಡ ಸೂಪರ್ 8ಗೆ. ಸೊ ಐರ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ಒಮಾನ್ ಎಲಿಮಿನೇಟ್ ಆಗಿದ್ದಾರೆ. ಆಸ್ಟ್ರೇಲಿಯಾ ಕೂಡ ಎಲಿಮಿನೇಟ್ ಆಗಿರೋದು ಸರ್ಪ್ರೈಸಿಂಗ್ ಅಂತ ಅನಿಸ್ತು, ಅದು ಕೂಡ ಈ ಗ್ರೂಪ್ನಲ್ಲಿ. ಸೊ ಇದು ಕ್ವೈಟ್ ಸರ್ಪ್ರೈಸಿಂಗೇ ಆಗಿದೆ. ಇನ್ನು ಗ್ರೂಪ್ ಸಿನಲ್ಲಿ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಕ್ವಾಲಿಫೈ ಆಗಿದೆ. ವೆಸ್ಟ್ ಇಂಡೀಸ್ ಟಾಪ್ ಆಫ್ ದ ಟೇಬಲ್ ಇದ್ದರೆ 3ಕ್ಕೆ 3 ವಿನ್ ಆಗೋ ಮುಖಾಂತರ, ಇಂಗ್ಲೆಂಡ್ 4ರಲ್ಲಿ 3 ವಿನ್ ಆಗೋ ಮುಖಾಂತರ ಕ್ವಾಲಿಫೈ ಆಗಿದ್ದಾರೆ. ಸ್ಕಾಟ್ಲೆಂಡ್, ಇಟಲಿ ಮತ್ತು ನೇಪಾಳ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಗ್ರೂಪ್ ಡಿನಲ್ಲಿ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡ್ ತಂಡಗಳು ಕ್ವಾಲಿಫೈ ಆಗಿದೆ. ಸೌತ್ ಆಫ್ರಿಕಾ 3ಕ್ಕೆ 3 ವಿನ್ ಆಗೋ ಮುಖಾಂತರ ಫಸ್ಟ್ ಇದ್ದರೆ, ನ್ಯೂಜಿಲ್ಯಾಂಡ್ ಸೆಕೆಂಡ್ ಪ್ಲೇಸ್ನಲ್ಲಿದೆ 4ರಲ್ಲಿ 3 ವಿನ್ ಆಗೋ ಮುಖಾಂತರ. ಅಫ್ಘಾನಿಸ್ತಾನ್, UAE ಮತ್ತು ಕೆನಡಾ ತಂಡಗಳು ಎಲಿಮಿನೇಟ್ ಆಗಿದೆ. ಇನ್ನು ಗ್ರೂಪ್ ಬಗ್ಗೆ ಆಯಿತು. ಇನ್ನು ಸೂಪರ್ 8ನ ಬಗ್ಗೆ ಮಾತನಾಡೋದಾದರೆ, ಭಾರತದ ಗ್ರೂಪ್ನಲ್ಲಿ ಜಿಂಬಾಬ್ವೆ, ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳಿದೆ. ಭಾರತ ಈ 3 ತಂಡದ ವಿರುದ್ಧ ಆಡಿ ಟಾಪ್ 2ನಲ್ಲಿ ಇರಬೇಕಾಗತ್ತೆ, ಸೆಮಿಫೈನಲ್ ಏನಾದರೂ ತಲುಪಬೇಕು ಅಂತ ಹೇಳಿದ್ರೆ. ಸೊ ಹಾಗಾಗಿ 3 ತಂಡಗಳು ಕೂಡ ಸ್ಟ್ರಾಂಗ್ ಆಗಿದೆ. ಜಿಂಬಾಬ್ವೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಈಸಿ ಆಗ್ಬೋದು ಭಾರತಕ್ಕೆ ಅಂತ ಅನಿಸುತ್ತೆ. ಸೊ ಅವರು ಕೂಡ ಸಖತ್ತಾಗಿ ಆಡ್ತಾ ಇರೋದ್ರಿಂದ 3 ತಂಡಗಳು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗ್ರೂಪ್ 2 ಸೂಪರ್ 8ನಲ್ಲಿ ಗ್ರೂಪ್ 2ನಲ್ಲಿ ಶ್ರೀಲಂಕಾ, ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್ ಕ್ವಾಲಿಫೈ ಆಗಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಪಾಕ್ ಅಥವಾ USA ಬರ್ಬೋದು. ಸೊ USAಗೂ ಕೂಡ ಇನ್ನೂ ಚಾನ್ಸ್ ಇದೆ. ನಮೀಬಿಯಾ ಏನಾದರೂ ಪಾಕ್ನ ಸೋಲಿಸ್ಬಿಟ್ರೆ USA ಕೂಡ ಬರ್ಬೋದು ಈ ಗ್ರೂಪ್ನಲ್ಲಿ. ಸೊ ಗ್ರೂಪ್ 1 ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ, ಗ್ರೂಪ್ 2 ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೂಪರ್ 8 ಕೂಡ ಸಖತ್ತಾಗಿಯೇ ಇರುತ್ತೆ. ಸೊ ಇದಾಗಿತ್ತು ಈ ವಿಡಿಯೋ. ಸೊ ಆಸ್ಟ್ರೇಲಿಯಾ ಟೂರ್ನಮೆಂಟಿಂದ ಔಟ್ ಆಗಿದ್ದು ನಿಮಗೆ ಹೇಗೆ ಅನಿಸ್ತು, ಶಾಕಿಂಗ್ ಅನಿಸ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೂಪರ್ 8ನಲ್ಲಿ ಯಾವ ತಂಡ ಟಾಪ್ 2 ಬರ್ಬೋದು ಎರಡು ಗ್ರೂಪ್ನಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.